ಸೊ ಅಶ್ವಿನಿ ಅವ್ರಿಗೆ ಚಪ್ಪಾಳೆ ಸಿಕ್ಕಿದಾಗಲೂ ಒಂದಷ್ಟು ವ್ಯತಿರೇಕ ವ್ಯಕ್ತವಾಯಿತು. ಯಾಕೆ ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಅಂತ ಹೇಳ್ಬಿಟ್ಟು. ಜೊತೆಗೆ ಸಾಕಷ್ಟು ಅಂದರೆ ಅವ್ರಿಗೆ ಏನೇ ಮಾಡಿದ್ರು ಅದು ಎಲ್ಲರಿಗೂ ತಪ್ಪಾಗಿಯೇ ಕಾಣ್ತಾ ಇತ್ತು. ಮನೇಲಿ ಯಾರೂ ಕೂಡ ಸಪೋರ್ಟ್ ಇರಲಿಲ್ಲ. ಈವನ್ ಕೆಲವರು ಉತ್ತಮ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಿದ್ರು. ಅವರು ಉತ್ತಮವಾಗಿ ಆಡಿದ್ರು ಸಹ. ಸೊ ಏನು ಹೇಳ್ತೀವಿ ಸರ್ ನಿಮ್ಮ ಪ್ರಕಾರ? ಮೇಡಮ್, ಬಿಗ್ ಬಾಸ್ ಶೋ ಅನ್ನೋದೇ ಒಂದು ಆಟ, ಗೇಮು. ಆ ಗೇಮು ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭ ತಕ್ಕನ ಅವ್ರು ನೇರವಾಗಿ ಆಟ ಆಡ್ತಾ ಇರ್ತಾರೆ. ನೇರವಾಗಿ ಆಡೋ ಕಂಟೆಸ್ಟೆಂಟ್ಗೆ ಅದು ಸಾಮಾನ್ಯವಾಗಿ ಇಷ್ಟ ಆಗಲ್ಲ. ಆ ಇಷ್ಟ ಆಗದೆ ಇದ್ದಾಗ ಏನು ಮಾಡ್ತಾರೆ, ನಾನು ಸೇಫ್ ಆಗಬೇಕು ಅಂದಾಗ ಅವ್ರನ್ನ ಡ್ಯಾಮಿನೇಟ್ ಮಾಡ್ತಾ ಇರ್ತಾರೆ. ಅಲ್ಲೇ ಗೊತ್ತಾಗಬೇಕು ಅಶ್ವಿನಿ ಗೌಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ, ಅಂದರೆ ಬಹಳ ಗಟ್ಟಿಗಿತ್ತಿ ಅಂತ ಅಲ್ಲೇ ಗೊತ್ತಾಯ್ತದೆ. ಯಾಕೆಂದರೆ ಸ್ಪರ್ಧಿ ನಾನು ಸೋಲ್ಸಿದ್ರೆ ತಾನೇ, ಅವ್ರನ್ನ ಸೋಲ್ಸಿದ್ರೆ ತಾನೇ ನಾನು ಗೆಲ್ಲಕ್ಕಾಗೋದು. ಅದನ್ನೇ ಬಿಗ್ ಬಾಸ್ ಮನೇಲಿ ಎಲ್ಲರೂ ಮಾಡ್ಕೊಂಬಂದಿದ್ದು ಅದನ್ನೇ. ಅಶ್ವಿನಿ ಗೌಡರನ್ನ ಏನಾದರೂ ಮಾಡಿ ದೂರ ಇಡಬೇಕು. ದೂರ ಇಡಲಿಲ್ಲ ಅಂದರೆ ಅಶ್ವಿನಿ ಗೌಡರು ಗೆದ್ದುಬಿಡ್ತಾರೆ ಅಂದ್ಬಿಟ್ಟು ಸಹ ಸ್ಪರ್ಧಿಗಳು ಏನು ಮಾಡಿದ್ರು, ಅವ್ರನ್ನ ದೂರ ಇಡೋಂಥ ಪ್ರಯತ್ನ ಮಾಡಿದ್ರು. ಅಷ್ಟೇ ಆಗಿದ್ದಲ್ಲಿ. ಆದರೆ ಅಶ್ವಿನಿ ಗೌಡರು ಆಟಕ್ಕೆ ನ್ಯಾಯ ಸಲ್ಲಿಸಿ ಆಟ ಆಡ್ತಾ ಇದ್ದಾರೆ. ಅವತ್ತು ಆಟ ಆಡ್ತಾ ಇದ್ವು. ಎಲ್ಲರೂ ಜನರು ಹೇಳ್ತಾರೆ, ನಾರಿ ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಅಶ್ವಿನಿ ಗೌಡರು ನಾರಿ ಥರನೂ ನೋಡಿದ್ದಾರೆ, ಮಾತೃ ಸ್ವರೂಪ ಥರ ನೋಡಿದ್ದಾರೆ. ಎರಡೂ ಥರ ಅಶ್ವಿನಿ ಗೌಡರು ಮಾಡಿದ್ದಾರೆ. ಯಾಕೆಂದರೆ ತಾಯಿ ಸ್ವರೂಪನೂ ನೋಡಿದ್ದಾರೆ, ಹುಲಿ ಸ್ವರೂಪ ನೋಡಿದ್ದಾರೆ. ಒಂದು ಹೆಣ್ಣು ಆ ರೀತಿ ಒಳ್ಳೆ ಗೇಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಓಟೆಲ್ಲ ಅಶ್ವಿನಿ ಗೌಡರಿಗೆ ಹಾಕಬೇಕು ಅಂತ ಇದ್ದೀವಿ. ಸೊ ನೀವು ಆ್ಯಸ್ ಎ ಅವ್ರ ಜೊತೆ ಇಷ್ಟೆಲ್ಲ ಅಂದರೆ ಒಡನಾಟ ಇತ್ತು. ಗಿಲ್ಲಿ ಅಪಹಾಸ್ಯ ಮಾಡೋವಾಗ ಸ್ಪೆಷಲಿ ನಿಮಗೆ ಯಾವ ಥರ ಫೀಲ್ ಆಗ್ತಾ ಇತ್ತು? ಸೊ ಗಿಲ್ಲಿ ಅಂತ ಅಂದರೆ ಅಶ್ವಿನಿ ಅವ್ರಿಗಿಷ್ಟ, ಅಶ್ವಿನಿ ಅವ್ರಂದ್ರೂ ಗಿಲ್ಲಿ ಅವ್ರಿಗಿಷ್ಟ. ಸೊ ಇದೊಂದು ಕಾಂಪಿಟೇಷನ್, ಅಫ್ಕೋರ್ಸ್ ನಾನು ಅದನ್ನು ಒಪ್ಕೊಳ್ತೀನಿ. ಸೊ ಆ್ಯಸ್ ಎ ಅವರು ತುಂಬಾ ಅಪಹಾಸ್ಯ ಮಾಡ್ತಾಯಿದ್ರು. ಮೇಜರ್ಲಿ ಅಶ್ವಿನಿ ಅವರನ್ನೇ ಜಾಸ್ತಿ ಕುಗ್ಸೋ ಅಂತ ಪ್ರಯತ್ನ ಮಾಡಿರೋದು ಮತ್ತು ಕಿಂಡಲ್ ಮಾಡಿರೋ ಅಂಥದ್ದು. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು ಸರ್? ಮೇಡಮ್, ಆದರೆ ಬಟ್ ಅವ್ರು ನ್ಯಾಯಯುತವಾಗಿ ಆಡ್ತಾ ಇದ್ದಾರೆ ಮೇಡಮ್. ಅದ್ರ ಬಗ್ಗೆ ಅಂತೂ ಎರಡು ಮಾತು ಹೇಳೋಂಗಿಲ್ಲ. ಬಟ್ ಯಾಕಂದರೆ ನೋಡಿ, ನೆಲ ಜಲ ಅಂದು ಇದು ಬಂದ ಅಂದರೆ ಅವ್ರು ಎಲ್ಲದಕ್ಕೂ ನಿಲ್ತಾರೆ ನಮ್ಮ ಜೊತೆ. ಅದಕ್ಕೋಸ್ಕರ ಅವರು ಗೆಲ್ಲೇಬೇಕು ಮೇಡಮ್ ನಮಗೆ. ಯಾಕಂದರೆ ನಮ್ಗೆ ಸಪೋರ್ಟರ್ಸ್ ಅವರು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಅವ್ರಿಗೆ ಗೆಲ್ಲೇಬೇಕು. ನಮಗೊಂದರ ಹೆಮ್ಮೆ ಕರ್ವೆ ಇದರಿಂದ ನಮ್ಮ ಅಶ್ವಿನಿ ಮೇಡಮ್ ಇದ್ದಿದ್ದಾರೆ ಅಂತ ಹೇಳ್ತೀವಿ. ಸರ್, ಅಶ್ವಿನಿ ಅವರಂದ್ರೇ ಮೋಸಗಾರ್ತಿ, ಅಶ್ವಿನಿ ಅವರಂದ್ರೇ ಮ್ಯಾನಿಪುಲೇಟಿವ್ ಅನ್ನೋ ಒಂದು ವರ್ಡ್ಸ್ಗಳನ್ನ ಅಲ್ಲಿ ಕೊಡ್ತಾಯಿದ್ರು ಅಶ್ವಿನಿ ಅವ್ರಿಗೆ. ಸೊ ನೀವೇನು ಹೇಳ್ತೀರಿ ಅಂತ? ಬಿಗ್ ಬಾಸಲ್ಲಿ ಇದೆಲ್ಲ ಮಾಮೂಲಿ. ಎಲ್ಲನೂ ತುಳಿಯೋಕ್ಕೆ ನೋಡ್ತಾರೆ ಹೊರತು ಮೇಲೆ ಎತ್ತಾಗಿ ಯಾರೂ ಬರೋದಿಲ್ಲ. ಯಾಕಂದರೆ ಅವರೆಲ್ಲ ಒಂದೇ ಮನೇಲಿದ್ದು ಒಬ್ಬರು ಗಲಾಟೆ ಮಾಡಿಕೊಂಡು ಬಿಗ್ ಬಾಸ್ ವಿನ್ ಆಗಲೇಬೇಕು ಯಾರನ್ನೊಬ್ಬರು. ಅದು ನೀವು ತೀರ್ಮಾನ ಮಾಡೋದಲ್ಲ. ಮೇಲೆಡೆ ಒಬ್ಬ ಬಿಗ್ ಬಾಸ್ ಅಂತ ಬರ್ತಾ ಇರೋದಲ್ಲ, ಅವರೇ ತೀರ್ಮಾನ ಮಾಡೋದು. ನಮ್ಮ ನಾನ್ಗೌಡರು ತೀರ್ಮಾನ ಮಾಡೋದು, ನಮ್ಮ ಸಂಘಟನೆ ತೀರ್ಮಾನ ಮಾಡೋದು ಯಾವ ಸಾಧ್ಯನೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬಂದೈತೆ ಅಷ್ಟೇ. ನಾನ್ಗೌಡ ಹೋಗೋ ರೆಕಮೆಂಡ್ ಮಾಡ್ಬಿಟ್ಟು, ಅದೆಲ್ಲ ಸುಳ್ಳು. ನಮಗೆ ಕಾಣಿಸ್ಯಾರೋ, ನಿಮಗೆ ಕಾಣಿಸ್ಯಾರೋ, ಯಾರಿಗೂ ಕಾಣಿಸ್ಯಾರೋ ಬಿಗ್ ಬಾಸ್ ಇದ್ದಾರೆ. ನಾವು ಅಂದ್ಕೊಂಡಂಗೆ ಯಾವುದೇ ಒಂದು ರಿಯಾಲಿಟಿ ಶೋಲ್ಲಿ ಯಾವುದೂ ಆಗಲ್ಲ. ಬಿಗ್ ಬಾಸಲ್ಲಿ ಯಾಕಪ್ಪ ಗೆಲ್ಲಬೇಕು ಅಂದರೆ ನಮ್ಮ ಅಶ್ವಿನಿ ಗೌಡರು ನಮ್ಮ ಮನೆ ಮಗಳು ಒಳ್ಳೆ ಹೋರಾಟಗಾರ, ಒಳ್ಳೆ ಛಲಗಾರ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.